ಹಾವೇರಿಯಲ್ಲಿ ರಾಸಾಯನಿಕ ರಸಗೊಬ್ಬರ ಅಭಾವ ಎದುರಾಗಿದೆ. ಬಿತ್ತನೆ ಆರಂಭದಲ್ಲಿ ರೈತರಿಗೆ ಡಿಎಪಿ ಮತ್ತು ಯೂರಿಯಾ ಗೊಬ್ಬರದ ಅಭಾವ ಎದುರಾಗಿದೆ. ಡಿಎಪಿ ಇಲ್ಲದೆ ಇರೋದ್ರಿಂದ ಅನ್ನದಾತರು ಬೇರೆ ರಾಸಾಯನಿಕ ಗೊಬ್ಬರದ ಮೊರೆ ಹೋಗಿದ್ದಾರೆ. ಆದರೆ ಜಿಲ್ಲಾಡಳಿತ ಮಾತ್ರ ಯಾವುದೇ ಗೊಬ್ಬರದ ಕೊರತೆ ಇಲ್ಲ ಅಂತ ಹೇಳ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು, ಸಿಂಧನೂರು, ಮಾನವಿ ಸೇರಿದಂತೆ ಹಲವೆಡೆ ಕೋಟಿ ವಂಚನೆಯಾಗಿದೆ. ಭತ್ತ ಖರೀದಿಸುವವರು ಹಣ ಕೊಡದೆ ಪರಾರಿಯಾಗಿದ್ದಾರೆ. ಸುಮಾರು 4 ಕೋಟಿಗೂ ಅಧಿಕ ಮೌಲ್ಯದ ಭತ್ತ ಖರೀದಿಸಿ ಹಣ ನೀಡದೆ ಶಿವರಾಮಕೃಷ್ಣ ಅನ್ನೋರು ಎಸ್ಕೇಪ್ ಆಗಿದ್ದಾರೆ. ಇದರಿಂದ ದಿಕ್ಕು ತೋಚದೆ ಅನ್ನದಾತರು ನ್ಯಾಯ ಒದಗಿಸುವಂತೆ ಎಸ್ಪಿ ಪುಟ್ಟಮಾದಯ್ಯ ಅವರಿಗೆ ಮನವಿಯನ್ನು ಮಾಡಿಕೊಂಡರು. ದಾವಣಗೆರೆ ಜಿಲ್ಲೆಯ ಚಿಕ್ಕುಲಿಕೆರೆಯ ಸಿದ್ದೇಶ್ವರ ಪ್ಯಾರಾ ಮೆಡಿಕಲ್ ಕಾಲೇಜಿನ 120 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿ ಹೋಗಿದೆ. ಶಿಕ್ಷಣ ಸಂಸ್ಥೆ ನಡೆಸೋಕೆ ರೂಪಾ ಮಳಗಿ ಬಸವರಾಜ್ ಎಂಬುವರಿಂದ 1.5 ಕೋಟಿ ಸಾಲವನ್ನು ಪಡೆದಿತ್ತು. ಆದರೆ ಸಾಲ ಮರುಪಾವತಿಗೆ ಕಾಲಾವಕಾಶ ಕೇಳಿದ್ರು ಬಿಡದೆ ಬೆಂಬಲಿಗರನ್ನ ಕಳಿಸಿ ಕಾಲೇಜಿಗೆ ಬೀಗ ಹಾಕಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ದಯವಿಟ್ಟು ಕಾಲೇಜ್ ಪ್ರಾರಂಭ ಮಾಡಿ ಅಂತ ವಿದ್ಯಾರ್ಥಿಗಳು ಅಲಳು ತೋರ್ಕೊಂಡಿದ್ದಾರೆ. ಕೋಲಾರದ ಶ್ರೀನಿವಾಸಪುರ ರೈತರಿಗೆ ಪಲ್ಪ್ ಫ್ಯಾಕ್ಟರಿಗಳ ಶಾಕ್ ಕೊಟ್ಟಿದೆ. ಸ್ಥಳೀಯ ಮಾವು ಬಿಟ್ಟು ಆಂಧ್ರ, ತಮಿಳುನಾಡಿನ ಮಾವು ಖರೀದಿ ಮಾಡುತ್ತಿದ್ದಾರೆ. ಇದರಿಂದ ಕೋಲಾರದ ಶ್ರೀನಿವಾಸಪುರ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಫ್ಯಾಕ್ಟರಿಗಳ ನಡೆ ವಿರುದ್ಧ ಮಾವು ಬೆಳೆಗಾರರು ಅಸಮಾಧಾನ ಹೊರಹಾಕಿದ್ದು, ಪಲ್ಪ್ ಫ್ಯಾಕ್ಟರಿಗೆ ರೈತರು ತಹಶೀಲ್ದಾರ್ ಭೇಟಿ ನೀಡಿ ಚರ್ಚೆ ನಡೆಸಿದರು. ತಹಶೀಲ್ದಾರ್ ಭೇಟಿ ಬಳಿಕ ಸ್ಥಳೀಯ ಮಾವು ಖರೀದಿ ಭರವಸೆಯನ್ನು ಕೊಟ್ಟಿದ್ದಾರೆ. ಪತಿಯ ಸಾಲ ತೀರಿಸದಿದ್ದಕ್ಕೆ ಪತ್ನಿಯನ್ನ ಮರಕ್ಕೆ ಕಟ್ಟಿ ಹಾಕಿ ದುರುಳರು ಚಿತ್ರಹಿಂಸೆ ನೀಡಿರುವ ಘಟನೆ ಆಂಧ್ರದ ಚಿತ್ತೂರಿನಲ್ಲಿ ನಡೆದಿದೆ. ಶಿರೀಷ ಎಂಬಾಕೆ ತನ್ನ ಮಗುವಿನ ಪರೀಕ್ಷಾ ಪ್ರಮಾಣ ಪತ್ರ ತರಕ್ಕೆ ಅಂತ ಗ್ರಾಮಕ್ಕೆ ಹೋಗಿದ್ದಾರೆ. ಈ ವೇಳೆ ಗಂಡನಿಗೆ ಸಾಲ ಕೊಟ್ಟಿದ್ದ ವ್ಯಕ್ತಿ ಆಕೆಯನ್ನ ಮರಕ್ಕೆ ಕಟ್ಟಿ ಹಲ್ಲೆಯನ್ನು ಮಾಡಿದ್ದಾರೆ. ಸಾಲದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಿಂಸೆ ಕೊಟ್ಟಿದ್ದಾರೆ. ಗುಜರಾತ್ನ ಭುಜ್ ರೈಲ್ವೆ ನಿಲ್ದಾಣದ ಬಳಿ ಕಾರು ಚಾಲಕ ಹಿಟ್ ಅಂಡ್ ರನ್ ಮಾಡಿದ್ದಾನೆ. ವೇಗವಾಗಿ ಬಂದ ಕಾರು ಚಾಲಕ ಯೂಟರ್ನ್ ತೆಗೆದುಕೊಂಡಿದ್ದಾನೆ. ಈ ವೇಳೆ ಕಾರು ಕಂಟ್ರೋಲ್ ತಪ್ಪಿ ರಸ್ತೆ ಬದಿದ್ದಂತಹ ಕಾರ್ಮಿಕರ ಮೇಲೆ ಕಾರು ಹರಿಸಿದ್ದಾನೆ. ಘಟನೆಯಲ್ಲಿ 2 ಮಕ್ಕಳು ಸೇರಿದಂತೆ 4 ಕಾಲು ಮುರಿದಿದೆ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಂಜು ವೆಟ್ಸ್ ಗೀತಾ 2 ಸಿನಿಮಾ ಪ್ರಚಾರಕ್ಕೆ ಬರಲಿಲ್ಲ ಅಂತ ನಟಿ ರಚಿತಾರಾಮ್ ವಿರುದ್ಧ ನಿರ್ದೇಶಕ ನಾಗಶೇಖರ್ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಸಂಜು ವೆಟ್ಸ್ ಗೀತಾ 2 ಸಿನಿಮಾವನ್ನ 2ನೇ ಬಾರಿ ರಿಲೀಸ್ ಮಾಡಲಾಗಿತ್ತು. ಆದರೆ ರಚಿತಾರಾಮ್ ಪ್ರಚಾರಕ್ಕೆ ಬರಲಿಲ್ವಂತೆ. ದುಡ್ಡು ಪಡೀತಾರೆ, ಆದರೆ ಪ್ರಚಾರಕ್ಕೆ ಬರಲ್ಲ ಅಂತ ನಿರ್ದೇಶಕರು ಫುಲ್ ಗರಂ ಆಗಿದ್ದಾರೆ. ನಟಿ ಸಮಂತಾ ಪ್ರತಿದಿನ ಜಿಮ್ ವರ್ಕೌಟ್ ಮಾಡೋದನ್ನ ಮರೆಯೋದಿಲ್ಲ. ಅವರು ಎಂದಿನಿಂದ ಜಿಮ್ ಸೆಷನ್ ಮುಗಿಸಿ ಬರುವಾಗ ಕ್ಯಾಮೆರಾ ಆನ್ ಮಾಡಿ ಜನರು ಕಿರಿಕಿರಿ ಮಾಡಿದ್ದಾರೆ. ಇದರಿಂದ ಬೇಸತ್ತ ಸಮಂತಾ ಸ್ಟಾಪ್ ಇಟ್ ಗಾಯ್ಸ್ ಅಂತ ಖಾರವಾಗಿ ಹೇಳಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸ್ತಾ ಇದೆ. ಮೆಗಾಸ್ಟಾರ್ ಚಿರಂಜೀವಿ ನಟನೆಯ ಹೊಸ ಸಿನಿಮಾದ ಶೂಟಿಂಗ್ ಸದ್ಯ ಉತ್ತರಾಖಂಡದ ಮಸೂರ್ನಲ್ಲಿ ನಡೀತಾ ಇದೆ. ಈ ಚಿತ್ರದಲ್ಲಿ ನಾಯಕಿಯಾಗಿ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ನಟಿಸ್ತಾ ಇದ್ದು, ನಿನ್ನೆಯಿಂದ ಚಿತ್ರೀಕರಣಕ್ಕೆ ಹಾಜರಾಗಿದ್ದಾರೆ.